ನಮಸ್ಕಾರ ಪೋಷಕರೇ, ನಾನು ಡಾಕ್ಟರ್ ಸಚಿನ್ ಸಿಯು, ನವಜಾತ ಶಿಶು ಮತ್ತು ಮಕ್ಕಳ ತಜ್ಞರು, ಸರ್ಜಿ ರೇಣುಕಾ ದೇವದಾರ್ ಹಾಸ್ಪಿಟಲ್, ಹಾವೇರಿ. ಇವತ್ತು ನಾವು ಫೆಬ್ರೈಲ್ ಸೀಸರ್ಸ್ ಅಥವಾ ಜ್ವರ ಬಂದಾಗ ಮಕ್ಕಳಲ್ಲಿ ಫಿಟ್ಸ್ ಕಾಣಿಸಿಕೊಳ್ಳುವ ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಾಮಾನ್ಯವಾಗಿ ತುಂಬಾ ಪೇರೆಂಟ್ಸ್ ಆತಂಕ ಒಳಗಾಗ್ತಾರೆ ಮಕ್ಕಳಲ್ಲಿ ಫಿಟ್ಸ್ ಬಂದ ತಕ್ಷಣ. ಏನಪ್ಪಾ ಇದು ಫೆಬ್ರೈಲ್ ಸೀಸರ್ಸ್ ಅಂತ ಹೇಳೋದಾದ್ರೆ, ಸಾಮಾನ್ಯವಾಗಿ 6 ತಿಂಗಳಿಂದ 5 ವರ್ಷದ ಮಕ್ಕಳಲ್ಲಿ ಜ್ವರ ಬಂದಾಗ ಸ್ವಲ್ಪ ಹೆಚ್ಚು ತಾಪಮಾನ ಅಂದರೆ 100.4 ಡಿಗ್ರಿಗಿಂತ ಜಾಸ್ತಿ ಬಂದಲ್ಲಿ ಫಿಟ್ಸ್ ಕಾಣಿಸ್ಕೊಳ್ತದೆ. ಈ ಫಿಟ್ಸ್ ಹೇಗೆ ಐಡೆಂಟಿಫೈ ಮಾಡೋದು? ಕೆಲವೊಮ್ಮೆ ತುಂಬ ಪೇರೆಂಟ್ಸ್ ಬಂದು ನಮ್ಮ ಹತ್ರ ಹೇಳ್ತಿರ್ತಾರೆ, ಸರ್ ನಮಗೆ ಫಿಟ್ಸ್ ಬಂದಿದ್ದು ಗೊತ್ತೇ ಆಗಲಿಲ್ಲ ಮಗುಗೆ, ಇದು ಫಿಟ್ಸ್ ಸರ್ ಅಂತ ಕೇಳ್ತಾ ಇರ್ತಾರೆ. ಹೇಗೆ ಈ ಫಿಟ್ಸ್ ಅನ್ನೋದನ್ನ ಐಡೆಂಟಿಫೈ ಮಾಡೋದು ಅಂದರೆ, ಮಕ್ಕಳಲ್ಲಿ ಸಾಮಾನ್ಯವಾಗಿ ಫಿಟ್ಸ್ ಬರ್ಬೇಕಾದ್ರೆ ಕೆಲವೊಂದು ಮಕ್ಕಳು ಪ್ರಜ್ಞೆ ತಪ್ತಾರೆ, ಕೆಲವೊಂದು ಮಕ್ಕಳು ಕಣ್ಣೆಲ್ಲ ಬೆಳ್ಳು ಮಾಡಿ ಕಣ್ಣು ತೇರಿಸ್ತಾರೆ, ಕೆಲವೊಂದು ಮಕ್ಕಳು ಕೈ ಕಾಲನ್ನ ಶಟಿಸ್ತಾರೆ, ಕೆಲವೊಂದು ಮಕ್ಕಳು ಕೈ ಕಾಲನ್ನ ಬಡಿತಿರ್ತಾರೆ, ಕೆಲವೊಬ್ಬ ಮಕ್ಕಳಲ್ಲಿ ಹಲ್ಲು ಕಚ್ಚುವುದು ಅಥವಾ ಬಾಯಲ್ಲಿ ಬುರುಗು ಬರೋದು. ಈ ಎಲ್ಲ ಲಕ್ಷಣಗಳು ಫಿಟ್ಸ್ ಲಕ್ಷಣಗಳಾಗಿರ್ತವೆ. ಈ ಜ್ವರ ಬಂದಾಗ ಫಿಟ್ಸ್ ಬರಲು ಕಾರಣಗಳೇನು ಅಂತ ತುಂಬಾ ಪೇರೆಂಟ್ಸ್ ಬಂದು ನಮ್ಮ ಹತ್ರ ಕೇಳ್ತಿರ್ತಾರೆ. ಈ ಕಾರಣಗಳು ಹೇಳೋದಾದ್ರೆ, ಒಂದೇ ಫ್ಯಾಕ್ಟರ್ ಅಥವಾ ಇದೊಂದೇ ಕಾರಣದಿಂದ ಫಿಟ್ಸ್ ಬರುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ತುಂಬಾ ಫ್ಯಾಕ್ಟರ್ಸ್ ಇನ್ವಾಲ್ವ್ ಇರ್ತವೆ. ಉದಾಹರಣೆಗೆ ಜೆನೆಟಿಕ್ ಅಥವಾ ವಂಶಾನುಗುಣವಾಗಿ ಬರೋ ಕೆಲವೊಂದು ಅಂಶಗಳಿಂದನೂ ಮಕ್ಕಳಲ್ಲಿ ಜ್ವರ ಬಂದಾಗ ಫಿಟ್ಸ್ ಬರ್ತದೆ. ಎಕ್ಸಾಂಪಲ್ ಅಂದರೆ, ಇವಾಗ ತಂದೆ ತಾಯಿಯಲ್ಲೂ ಕೂಡ ಸಣ್ಣ ಮಕ್ಕಳಿದ್ದಾಗ ಜ್ವರ ಬಂದಾಗ ಫಿಟ್ಸ್ ಬಂದರೆ ಈ ಮಗುವಲ್ಲಿ ಜ್ವರ ಬಂದಾಗ ಫಿಟ್ಸ್ ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಅಥವಾ ಈ 2ನೇ ಮಗು ಆಗಿದ್ದು ಹಿರಿ ಮಗುವಲ್ಲೂ ಕೂಡ ಈ ಥರ ಜ್ವರ ಬಂದಾಗ ಫಿಟ್ಸ್ ಬರೋ ಕಾಯಿಲೆ, ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಫಿಟ್ಸಿನ ಕಾಯಿಲೆನೇ ಇದ್ದರೆ ಈ ಜ್ವರ ಬಂದಾಗ ಫಿಟ್ಸ್ ಬರೋ ಚಾನ್ಸಸ್ ಈ ಮಗುವಲ್ಲಿ ಜಾಸ್ತಿ ಇರುತ್ತೆ. ಅದೇ ಥರ 2ನೇ ಅಂಶ ಏನಂದರೆ, ಈ ಮಕ್ಕಳಲ್ಲಿ ಮೆದುಳು ಬೆಳವಣಿಗೆ ಆಗ್ತಿರುತ್ತೆ. ಇಂಥ ಬೆಳವಣಿಗೆ ಆಗ್ತಿರೋ ಮೆದುಳು ಮತ್ತು ಮೆದುಳು ನೆಟ್ವರ್ಕ್ ಸಿಸ್ಟಮಲ್ಲಿ ಯೂಶಲಿ ಏನಾಗ್ತದೆ ಅಂದರೆ, ಜ್ವರ ಬಂದಾಗ ಸ್ವಲ್ಪ ಎಲೆಕ್ಟ್ರಿಕಲ್ ಡಿಸ್ಚಾರ್ಜಸ್ ಅಂತ ಹೇಳ್ತೀವಿ. ಆ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಅಂದರೆ ಅಥವಾ ಕರೆಂಟ್ ಏನಿರುತ್ತಲ್ಲ ಅದು ಜಾಸ್ತಿ ಆಗಿರುತ್ತೆ. ಆವಾಗ ಮಕ್ಕಳಲ್ಲಿ ಫಿಟ್ಸ್ ಬರೋ ಚಾನ್ಸ್ ಜಾಸ್ತಿ ಇರ್ತದೆ. ಇವಾಗ ತುಂಬ ಪೇರೆಂಟ್ಸ್ ನಮ್ಮಲ್ಲಿ ಬಂದು, ಸರ್ ಮಗುಗೆ ಫಿಟ್ಸ್ ಬಂದಾಗ ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ತುಂಬ ಗಾಬರಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಇವಾಗ ಮಗುಗೆ ಮನೆಯಲ್ಲಿದ್ದಾಗ ಜ್ವರ ಬಂದಾಗ ಫಿಟ್ಸ್ ಬಂದರೆ ಈ ರೀತಿ ಕೇರ್ ಮಾಡಬೇಕು ಅಂತ ಹೇಳ್ತೀವಿ. ಫಸ್ಟು ಮಗುಗೆ ಫಿಟ್ಸ್ ಬಂದಾಗ ಪೇರೆಂಟ್ಸ್ ಗಾಬರಿ ಆಗಬಾರ್ದು, ಭಯ ಪಡ್ಕೋಬಾರ್ದು. ಫಸ್ಟು ಮಗುನ ಯಾವ ಸರೌಂಡಿಂಗ್ ಇದೆಯೋ ಅಲ್ಲಿಂದ ಸೇಫರ್ ಎನ್ವಿರಾನ್ಮೆಂಟ್ ಅಥವಾ ಸೇಫ್ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು. ಮಗು ಕೆಳಗಡೆ ಹಾರ್ಡ್ ಸರ್ಫೇಸ್ ಇರಬೇಕು. ಮಗುನ ಎಡಗಡೆ ಮಗ್ಲು ಮಾಡಿ ಅಥವಾ ಎಡಗಡೆ ಸೈಡ್ ಮಾಡಿ ಮಲಗಿಸ್ಬೇಕು. ಎಡಗಡೆ ಸೈಡ್ ಮಾಡಿ ಮಲಗಿಸೋದ್ರಿಂದ ಬಾಯಲ್ಲಿರೋ ಜೊಲ್ಲೆ ಏನಾದರೂ ಇದ್ರೆ ಅದು ಶ್ವಾಸಕೋಶಕ್ಕೆ ಹೋಗ್ದಂಗೆ ತಡೆಯುತ್ತೆ. ಮಗು ಕತ್ತಿನ ಸುತ್ತ ಟೈಟ್ ಕಾಲರ್ ಅಥವಾ ಬಟ್ಟೆಗಳೇನಾದರೂ ಇದ್ರೆ ಅಥವಾ ದಾರಗಳೇನಾದರೂ ಇದ್ರೆ ಅವನ್ನ ತೆಗಿಬೇಕು. ಮತ್ತೆ ಮಗುಗೆ ಫಿಟ್ಸ್ ಬರುವ ಸಮಯದಲ್ಲಿ ಹಾಲು ಕುಡಿಸೋದು ಅಥವಾ ನೀರು ಕುಡಿಸೋದು ಮಾಡಬಾರ್ದು. ಮಗು ಕೈಯಲ್ಲಿ ಶಾರ್ಪ್ ಆಬ್ಜೆಕ್ಟ್ಸ್ ಅಥವಾ ಕಬ್ಬಿಣದ ರಾಡ್ಸ್ ಈ ಥರ ಕೊಡಬಾರ್ದು. ಅದು ಕೊಡೋದ್ರಿಂದ ಮಗು ಫಿಟ್ಸ್ ಬರೋ ಟೈಮಲ್ಲಿ ಕೈ ಕಾಲು ಬಡಿಯಬೇಕಾದ್ರೆ ಮಗುಗೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೆಲ್ಲ ಮಾಡಿದ್ರು ತುಂಬ ಜಾಸ್ತಿ ಫಿಟ್ಸ್ ಬರ್ತಾ ಇದೆ, 5 ನಿಮಿಷದೊಳಗಡೆ ನಿಲ್ತಾ ಇಲ್ಲ ಅಂದರೆ, ನಿಮ್ಮ ವೈದ್ಯರ ಸಲಹೆ ಮೇಲೆ ಇಂಜೆಕ್ಷನ್ ಅಥವಾ ಮಿಡಾಸ್ ನೇಸಲ್ ಸ್ಪ್ರೇ ಬರುತ್ತೆ, ಅದನ್ನು ಉಪಯೋಗಿಸ್ಬೋದು. ಫೆಬ್ರೈಲ್ ಸೀಸರ್ಸ್ನ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ ಅಂತ ಹೇಳೋದಾದರೆ, ಸಿಂಪಲ್ ಫೆಬ್ರೈಲ್ ಸೀಸರ್ಸ್ ಅಂದರೆ ಫಿಟ್ಸ್ 15 ನಿಮಿಷಕ್ಕಿಂತ ಕೆಳಗಿದ್ದು ಒಮ್ಮೆ ಮಾತ್ರ ಬಂದಿದ್ರೆ ಸಾಮಾನ್ಯವಾಗಿ ಏನೂ ಟ್ರೀಟ್ಮೆಂಟ್ ಅವಶ್ಯಕತೆ ಇರುವುದಿಲ್ಲ. ಸಾಮಾನ್ಯವಾಗಿ ಅದು ಹೋಗ್ತದೆ. ಕೆಲವೊಮ್ಮೆ 15 ನಿಮಿಷಕ್ಕಿಂತ ಜಾಸ್ತಿ ಹೊತ್ತಿತ್ತು ಫಿಟ್ಸ್ ಅಥವಾ ದಿನಕ್ಕೆ 2-3 ಬಾರಿ ಆಗಿದೆ ಅಥವಾ ಮಗು ಬೆಳವಣಿಗೆ ಸ್ವಲ್ಪ ಕುಂದಿತಾ ಇದೆ ಅನ್ನೋ ಮಕ್ಕಳಲ್ಲಿ ಮಾತ್ರ ಫಿಟ್ಸಿನ ಔಷಧಿ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಬೇಕಾಗಬಹುದು. ಮತ್ತೆ ಏನೇನು ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಅಂತ ನೋಡೋದಾದ್ರೆ, ಸಿಂಪಲ್ ಫೆಬ್ರೈಲ್ ಸೀಸರ್ಸ್ಗೆ MRI ಸ್ಕ್ಯಾನ್ ಅಥವಾ EEG ಅಥವಾ ತಲೆಪಟ್ಟಿ ಇವು ಮಾಡೋ ಅವಶ್ಯಕತೆ ಇರುವುದಿಲ್ಲ. ಅದೇ ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಸರ್ಸ್ ಆಗಲೇ ಹೇಳಿದ್ನಲ್ಲ, 15 ನಿಮಿಷಕ್ಕಿಂತ ಜಾಸ್ತಿ ಅಥವಾ 3-4 ಬಾರಿ ಬಂದರೆ ಇಂಥ ಮಕ್ಕಳಲ್ಲಿ MRI ಸ್ಕ್ಯಾನ್ ಅಥವಾ EEG ಮಾಡುವ ಅವಶ್ಯಕತೆ ಬರಬಹುದು. ಇವಾಗ ಕೆಲವೊಂದು ಪೇರೆಂಟ್ಸ್ ಬಂದು ಕೇಳ್ತಾ ಇರ್ತಾರೆ, ಡಾಕ್ಟರ್ ನಮ್ಮ ಮಗುಗೆ ಇವಾಗ ಫೆಬ್ರೈಲ್ ಸೀಸರ್ಸ್ ಬಂದಿದೆ, ಮತ್ತೆ ಬರೋ ಚಾನ್ಸ್ ಇದೆನಾ ಅನ್ನೋ ಪ್ರಶ್ನೆಗೆ ಉತ್ತರಿಸೋದಾದರೆ, ಸಿಂಪಲ್ ಫೆಬ್ರೈಲ್ ಸೀಸರ್ಸ್ ಬಂದ ಮಕ್ಕಳಲ್ಲಿ 30-40% ಮತ್ತೆ ಬರುವ ಚಾನ್ಸ್ ಇರುತ್ತೆ. ಯಾವ ಮಕ್ಕಳಲ್ಲಿ ಅದಕ್ಕಿಂತ ಜಾಸ್ತಿ ಚಾನ್ಸ್ ಇರುತ್ತೆ ಅಂದರೆ, ಇವಾಗ ಮಗುಗೆ ಫಸ್ಟ್ ಟೈಮ್ ಜ್ವರ ಬಂದ ಫಿಟ್ಸ್ ಬಂದಿರೋದು 18 ತಿಂಗಳು ವಯಸ್ಸಿನ ಕಡಿಮೆ ಇದ್ದಲ್ಲಿ, ಅಥವಾ ಜ್ವರ ಸ್ಟಾರ್ಟ್ ಆಗಿ ವಿತಿನ್ 1 ಅವರ್ ಫಿಟ್ಸ್ ಬಂದರೆ, ಅಥವಾ ಮಗು ಬೆಳವಣಿಗೆಯಲ್ಲಿ ಸ್ವಲ್ಪ ಕುಂದಿತಾ ಇದೆ ಅಂದರೆ, ಅಥವಾ ಮನೆಯಲ್ಲಿ ಯಾರಿಗಾದರೂ ಫಿಟ್ಸ್ ಕಾಯಿಲೆ ಅಥವಾ ತಂದೆ ತಾಯಿ ಅಥವಾ ಅಕ್ಕರಲ್ಲಿ ಜ್ವರ ಬಂದಾಗ ಫಿಟ್ಸ್ ಬಂದಿರೋ ಪ್ರೀವಿಯಸ್ ಹಿಸ್ಟ್ರಿ ಇದ್ದ ಮಕ್ಕಳಲ್ಲಿ ಮತ್ತೊಮ್ಮೆ ಫಿಟ್ಸ್ ಬರುವ ಚಾನ್ಸ್ ಜಾಸ್ತಿ ಇರುತ್ತೆ. ಇನ್ನು ಕೆಲವೊಬ್ರು ಪೇರೆಂಟ್ಸ್ ಕೇಳ್ತಿರ್ತಾರೆ,
ಡಾಕ್ಟರ್ ನಮ್ಮ ಮಗುಗೆ ಇವಾಗ 5 ವರ್ಷದ ತನಕ ಇರುತ್ತೆ ಅಂತ ಹೇಳ್ತಿರಲ್ಲ, 5 ವರ್ಷ ಆದ್ಮೇಲೂ ಕೂಡ ಮತ್ತೆ ನನ್ನ ಮಗುಗೆ ಫಿಟ್ಸ್ ಬರೋ ಚಾನ್ಸ್ ಇರುತ್ತಾ, ಇದು ಫಿಟ್ಸ್ ಕಾಯಿಲೆ ಆಗಿ ಕನ್ವರ್ಟ್ ಆಗೋ ಚಾನ್ಸ್ ಇರುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರಿಸೋದಾದ್ರೆ, ಸಿಂಪಲ್ ಫೆಬ್ರೈಲ್ ಸೀಜರ್ಸ್ ಇದ್ದ ಮಕ್ಕಳಲ್ಲಿ ಫ್ಯೂಚರ್ ಎಪಿಲೆಪ್ಸಿ ಅಥವಾ ಮುಂದೆ ಫಿಟ್ಸ್ ಕಾಯಿಲೆ ಆಗೋ ಚಾನ್ಸಸ್ ಜನರಲ್ ಪಾಪ್ಯುಲೇಷನ್ಗೆ ಎಷ್ಟಿದನೋ ಅಷ್ಟೇ ಇರುತ್ತೆ, ಲೆಸ್ ದೆನ್ 1% ಇರುತ್ತೆ. ಅದೇ ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಜರ್ಸ್ ಅಂದರೆ 15 ನಿಮಿಷಕ್ಕಿಂತ ಜಾಸ್ತಿ ಅಥವಾ ದಿನಕ್ಕೆ 3-4 ಬಾರಿ ಈ ರೀತಿ ಇರೋ ಮಕ್ಕಳಲ್ಲಿ ಮುಂದೆ ಎಪಿಲೆಪ್ಸಿ ಆಗೋ ಚಾನ್ಸಸ್ ಸಿಂಪಲ್ ಫೆಬ್ರೈಲ್ ಸೀಜರ್ಸ್ ಮಕ್ಕಳಿಗಿನ ಸ್ವಲ್ಪ ಜಾಸ್ತಿ ಇರುತ್ತೆ. ಪೇರೆಂಟ್ಸ್ಗೆ ಫೆಬ್ರೈಲ್ ಸೀಜರ್ಸ್ ಬಂದಮೇಲೆ ತುಂಬ ಪ್ರಶ್ನೆಗಳಿರುತ್ತೆ. ತುಂಬ ಪೇರೆಂಟ್ಸ್ ಬಂದು ಕೇಳ್ತಿರ್ತಾರೆ, ಡಾಕ್ಟರ್ ನಮ್ಮ ಮಗುಗೆ ಇವಾಗ ಫಿಟ್ಸ್ ಬಂತಲ್ಲ, ನಮ್ಮ ಮಗು ಮುಂದೆ ಚೆನ್ನಾಗಿ ಓದ್ತಾನ ಸ್ಕೂಲಲ್ಲಿ, ಅವ್ನು ಬುದ್ಧಿವಂತನಾಗ್ತಲೆ ದಡ್ಡನಾಗ್ತಾನ ಅಂತ. ಈ ಪ್ರಶ್ನೆಗಳಿಗೆ ಉತ್ತರಿಸೋದಾದ್ರೆ, ನಿಮ್ಮ ಮಗು ಸಿಂಪಲ್ ಫೆಬ್ರೈಲ್ ಸೀಜರ್ಸ್ ಇದ್ದಲ್ಲಿ ಸ್ಕೂಲಿಸ್ಟಿಕ್ ಪರ್ಫಾರ್ಮೆನ್ಸ್ ಅಥವಾ ಶಾಲೆಯಲ್ಲಿ ಏನು ವಿದ್ಯಾಭ್ಯಾಸ ಇರುತ್ತೆ ಅದಕ್ಕೆ ಯಾವ ರೀತಿ ತೊಂದರೆ ಆಗೋದಿಲ್ಲ. ಇಂಟೆಲಿಜೆನ್ಸ್ ಅಂದರೆ ಬುದ್ಧಿವಂತಿಕೆಯಲ್ಲೂ ಕೂಡ ಯಾವುದೇ ಅಡ್ಡ ಪರಿಣಾಮಗಳು ಇರುವುದಿಲ್ಲ. ಅದೇ ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಜರ್ಸ್ ಅಂತ ಇದ್ದ ಮಾತ್ರ ಮಕ್ಕಳಲ್ಲಿ ಸ್ವಲ್ಪ ತೊಂದರೆ ಆಗೋ ಚಾನ್ಸ್ ಇರುತ್ತೆ, ಬಟ್ ಅದು ಕೂಡ ಚಾನ್ಸಸ್ ಕಡಿಮೆ ಇರುತ್ತೆ. ಧನ್ಯವಾದಗಳು.